ಹೆಲ್ದಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಬೆಳಗಿನ ಬ್ರೇಕ್‌ಫಾಸ್ಟ್ ಇಂದ ಅಲ್ವಾ? ಆದ್ರಿಂದ ಇವತ್ತಿನ ಬೆಳಗಿನ ಬ್ರೇಕ್‌ಫಾಸ್ಟ್ ಸ್ವಲ್ಪ ಹೆಲ್ದಿಯಾಗಿಯೇ ಮಾಡೋಣ ಅಂತ ಒಂದು ದೊಡ್ಡ ಸೋರೆಕಾಯಿ ತಗೊಂಡ್ ಬಂದಿದ್ದೀನಿ. ಈ ದೊಡ್ಡ ಸೋರೆಕಾಯಿ ಉಪಯೋಗಿಸ್ಕೊಂಡು ಏನ್ ಮಾಡೋದು ನೋಡೋಣ? ಬನ್ನಿ ನನ್ ಜೊತೆ ನಾನ್ ಹೇಳಿಕೊಡ್ತೀನಿ ನಿಮ್ಗೆ. ಮೊದ್ಲು ನೋಡಿ ಅದನ್ನ ಕಟ್ ಮಾಡ್ಕೊಳ್ಳಿ. ಇದು ನಾನು ಮೊದ್ಲೇ ಹೇಳಿದ್ದೀನಿ ದೊಡ್ಡ ಸೋರೆಕಾಯಿ ಅಂತ. ಆದ ಕಾರಣ ಈ ದೊಡ್ಡ ಸೋರೆಕಾಯಿನೆಲ್ಲ ಉಪಯೋಗಿಸಕ್ಕಾಗಲ್ಲ. ಇದ್ರ ಕಾಲು ಭಾಗ ಸಾಕು ನಮ್ಗೆ ಇವತ್ತು. ನೋಡಿ ಈ ರೀತಿ ಕಾಲ್ ಭಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು. ಸ್ವಲ್ಪ ಎಳತ್ತಾದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಬಿಟ್ಟು ನೋಡಿ ಆಯ್ತಲ್ವಾ? ಇಷ್ಟೇ ಸಾಕು ನೋಡಿ, ಕಾಲ್ ಭಾಗ ಸಾಕು ಇವತ್ತಿಗೆ ನನಗೆ. ಆಯ್ತಾ? ಇನ್ನು ಇದ್ರ ಸಿಪ್ಪೆ ಎಲ್ಲ ತೆಗೆದು ಒಳ್ಳೆ ಕ್ಲೀನ್ ಮಾಡಿ ತರ್ತೀನಿ ನಾನು. ಕ್ಲೀನ್ ಆಯ್ತಲ್ವಾ? ಇನ್ನು ಇದನ್ನ ತುರಿಬೇಕು. ನಾವು ಕ್ಯಾರೆಟ್ ಎಲ್ಲ ತುರಿತೀವಲ್ವಾ? ಅದೇ ರೀತಿ ತುರ್ಕೊಳ್ಳಿ. ಈ ತುರಿಮಣೆ ಉಪಯೋಗಿಸ್ಕೊಂಡು ತುರ್ಕೊಂಡ್ರೆ ನೋಡಿ ಈ ರೀತಿ ಸಿಗುತ್ತೆ. ಇದನ್ನೇನ್ ಮಾಡ್ಬೇಕು, ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಬೇಕು. ಎಲ್ಲ ಕೂಡ ನಾವೆಷ್ಟು ತುರ್ಕೊಂಡಿದೀವಿ ಎಲ್ಲ ಹಾಕೊಳ್ಳಿ. ಅದ್ರ ಜೊತೆ ಕ್ಯಾರೆಟ್ ಒಂದು, ಈರುಳ್ಳಿ ಒಂದು, ಆಮೇಲೆ ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಆಮೇಲೆ 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ, ಖಾರ ನೋಡ್ಕೊಂಡು ಮೆಣಸಿನ ಹುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಆಯ್ತಲ್ಲ, ನೋಡಿ ಎಷ್ಟು ನೀರಿದೆ ಅಂತ. ಇನ್ನು ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸಬೇಡಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ರಾಗಿ ಹಿಟ್ಟು. ಒಂದು 4 ಸ್ಪೂನ್ನಷ್ಟು ರಾಗಿ ಹಿಟ್ಟು ಹಾಕ್ತೀನಿ. ಅದ್ರ ಜೊತೆ ಬೇಕು ಇದಕ್ಕೆ ರವೆ. ರವೆ ನೋಡಿ ಅರ್ಧ ಕಪ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ರೆಡಿ ಆಯ್ತಲ್ಲ. ಒಂದ್ ವೇಳೆ ನೀರಾಗಿದ್ರೆ ಪುನಃ ರವೆನ ರಾಗಿ ಹಿಟ್ಟು ಹಾಕೊಳ್ಳಿ. ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ನೋಡಿ ಈ ರೀತಿ ಇರುತ್ತೆ. ನಾವು ರವೆ ಎಲ್ಲ ಹಾಕೊಂಡಿದೀವಲ್ಲ, ಅದಕ್ಕನ್ನ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಅದನ್ನ ತೆಗಿಬೇಕು. ಒಂದು ಎಣ್ಣೆ ಸ್ಪ್ರೆಡ್ ಮಾಡಿದ ಬಾಳೆ ಎಲೆ ಎಲ್ಲ ಹಾಕೊಂಡ್ಬಿಟ್ಟು ಈ ರೀತಿ ತಟ್ಕೊಳ್ಳಿ. ನೋಡಿ ಎಲ್ಲ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಮಾಡಿದ್ರೆ ಚೆನ್ನಾಗಿಯೇ ಇರುತ್ತೆ. ಎಲ್ಲ ಕೂಡ ಈ ರೀತಿ ನೋಡಿ ತಟ್ಟಿ ತಟ್ಟಿ ಆಗುವಾಗ ಈ ರೀತಿ ಆಗುತ್ತೆ. ಬಿಸಿ ಬಿಸಿ ಕಾವಲಿಗೆ ತುಪ್ಪ ಹಾಕೊಂಡು ಸ್ಪ್ರೆಡ್ ಮಾಡಿ ನಾವು ತಟ್ಬಿಟ್ಟಂತ ಈ ರೊಟ್ಟಿನ ಅದಕ್ಕೆ ಹಾಕೋದು, ಪುನಃ ಪ್ರೆಸ್ ಮಾಡೋದು, ಎಲೆ ತೆಗಿಯೋದು, ಇಷ್ಟೇ ಇರೋದು ನೋಡಿ. ಆಯ್ತಲ್ವಾ? ಇನ್ನು ಇದ್ರ ಮೇಲ್ಗಡೆ ಬೇಕಿದ್ರೆ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ಳಿ. ಆಮೇಲೆ ತಿರುಗಿಸಿ ಹಾಕೋದು. ಒಮ್ಮೆ ತಿರುಗಿಸೋದು, ಪುನಃ ತಿರುಗಿಸೋದು, ಅಷ್ಟೇ. ಬೇಯಿಸ್ಬಿಟ್ರೆ ಸಾಕು. ಎರಡು ಬದಿ ಕೂಡ ತಿರುಗಿಸಿ 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 ಹಾಕೊಂಡು ಬೇಯಿಸಿದ್ರೆ ಸೂಪರ್ ಆಗಿ ಸಖತ್ತಾಗಿರುವ ಹೆಲ್ದಿ ಆಗಿರುವಂತ ಸೋರೆಕಾಯಿ ರೊಟ್ಟಿ ರೆಡಿ ಆಗುತ್ತೆ. ರೆಡಿ ಆಯ್ತಲ್ವಾ? ನೋಡಿ ಯಾವ ರೀತಿ ಇದೆ ಅಂತ. ಹೆಲ್ದಿ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿ ಚಟ್ನಿ ಸಾಂಬಾರು ಯಾವುದು ಆಗ್ಬೋದು. ಇವತ್ತು ನಾನ್ ತಗೊಂಡಿರೋದು ಮೊಸರು. ನೋಡಿ ಕಟ್ ಮಾಡೋದು, ಆ ಮೊಸರಲ್ಲಿ ಅದ್ಬಿಟ್ಟು ತಿಂದ್ರೆ ನಿಮ್ಗೆ ನೋಡುವಾಗ್ಲೇ ಇದನ್ನ ತಿನ್ಬೇಕು ಅಂತ ಅನ್ಸಲ್ವಾ? ನೀವು ಕೂಡ ಮನೆಯಲ್ಲಿ ಇದನ್ನ ಹೋಗಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಯ್ತಾ? ಆಮೇಲೆ ಈ ಪೇಜ್ ಒಂದು ಫಾಲೋ ಮಾಡಿ ಇಟ್ಕೊಳ್ಳಿ. ಇನ್ನು ಕೂಡ ಹೆಲ್ದಿ ಟೇಸ್ಟಿ ವೆರೈಟಿ ರೆಸಿಪಿ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.